ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆಯ ವೇಳೆಯಲ್ಲಿ ದೇವರು ಕೊಡುತ್ತಿರುವಂತಹ ವಾಗ್ದಾನವು ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 19ನೇ ವಚನ ಈ ರೀತಿಯಾಗಿ ಹೇಳುತ್ತೆ: ಜನರೇ, ನೀವು ಇನ್ನು ಅಳುವುದೇ ಇಲ್ಲ, ನೀವು ಕೂಗಿಕೊಂಡ ಶಬ್ದವನ್ನು ಆತನು ಕೇಳಿ ನಿಮಗೆ ಕೃಪೆ ತೋರಿಸುವನು, ಕೇಳಿದ ಕೂಡಲೇ ನಿಮಗೆ ಸದುತ್ತರವನ್ನು ದಯಪಾಲಿಸುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನನ್ನ ಪ್ರೀತಿಯ ದೇವರ ಜನರೇ, ದೇವರು ಈ ಮುಂಜಾನೆಯ ವೇಳೆಯಲ್ಲಿ ಪ್ರತಿಯೊಬ್ಬರೊಟ್ಟಿಗೆ ವಾಕ್ಯದ ಮೂಲಕ ಈ ರೀತಿಯಾಗಿ ಮಾತನಾಡುತ್ತಿದ್ದಾರೆ. ಇನ್ನು ಮುಂದೆ ನೀವು ಅಳುವುದೇ ಇಲ್ಲ ಎಂಬುದಾಗಿ, ನೀವು ಕೂಗಿಕೊಂಡ ಶಬ್ದವನ್ನು ದೇವರು ಕೇಳಿ ಆತನು ಸದುತ್ತರವನ್ನು ದಯಪಾಲಿಸಿ ನಿಮ್ಮನ್ನು ನಡೆಸಲು ಆತನು ಶಕ್ತನಾಗಿದ್ದಾನೆ. ಇಷ್ಟು ದಿನಗಳ ಕಾಲ ನೀವು ಹತ್ತಿರಬಹುದು, ಗೋಳಾಡಿರಬಹುದು, ನಿಮ್ಮ ಕಷ್ಟವನ್ನು ದೇವರ ಹತ್ರ ಹಂಚಿಕೊಳ್ಳಿರಬಹುದು. ಆದ್ರೆ ದೇವರು ಈ ದಿನದಲ್ಲಿ ನಿಮ್ಮ ಎಲ್ಲ ಕಷ್ಟ ದುಃಖಗಳನ್ನ ತೆಗೆದಾಕಿ ನಿಮ್ಮ ಎಲ್ಲ ಪರಿಸ್ಥಿತಿಯನ್ನು ಬದಲಾಯಿಸಿ ದೇವರು ನಿಮಗೂ ನಿಮ್ಮ ಕುಟುಂಬಕ್ಕೂ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ದಯಪಾಲಿಸಿ ನಿಮ್ಮ ಮುಖದಲ್ಲಿ ಒಂದು ಸಂತೋಷ, ಒಂದು ನಗುಮುಖವನ್ನು ದೇವರು ಕೊಡಲು ಆತನು ಶಕ್ತನಾಗಿದ್ದಾನೆ. ದೇವರ ಮೇಲೆ ನಂಬಿಕೆಯಿಂದ ಭರವಸೆದಿಂದ ಇರಿ. ದೇವರು ಖಂಡಿತವಾಗಿ, ನಿಶ್ಚಯವಾಗಿ ಇನ್ನು ಮುಂದೆ ನಿಮ್ಮ ಕಣ್ಣಲ್ಲಿ ನೀರು ಬರದ ಹಾಗೆ ನಿಮ್ಮನ್ನು ಕಾಪಾಡಿ ನಿಮ್ಮನ್ನು ನಡೆಸಲು ಆತನು ಶಕ್ತನಾಗಿದ್ದಾನೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡುತ್ತಾ ನಿಮ್ಮನ್ನು ನಡೆಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ನೈಸ್ ಡೇ.